ವಿಷ ಕುಡಿದು ಗ್ರಾಮ ಪಂಚಾಯತ್ ಸದಸ್ಯ ಅಂದ್ರೆ ಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪತ್ನಿ ಕಟ್ಟಿದ್ದ ಕತೆ ಸುಳ್ಳು ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಆತ್ಮಹತ್ಯೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಸುಪಾರಿ ಕೊಟ್ಟು ಗಂಡನನ್ನೇ ಕೊಲೆ ಮಾಡಿಸಿದ್ದಾಳೆ ಗ್ರಾಮ ಪಂಚಾಯತ್ ಸದಸ್ಯೆ ಅನ್ನೋದ್ರ ಮಾಹಿತಿ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಚನ್ನಪಟ್ಟಣ ತಾಲೂಕಿನ ಕೃಷ್ಣಾಪುರ ದೊಟ್ಟಿಯಲ್ಲಿ ಲೋಕೇಶ್ ಇವ್ರಿಗೆ 45 ವರ್ಷ ವಯಸ್ಸಾಗಿರುತ್ತೆ, ಅವರ ಸಾವಾಗಿರುತ್ತೆ. ಮಾಕಳಿ ಗ್ರಾಮ ಪಂಚಾಯತ್ ಸದಸ್ಯೆ ಚಂದ್ರಕಲಾ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಅನುಮಾನದ ವಾಸನೆ ಬಂದ ಮೇಲೆ ಚಂದ್ರಕಲಾಳನ್ನ ಅಬ್ಸರ್ವ್ ಮಾಡಿದಾಗ, ಆಕೆಯ ಬ್ಯಾಕ್ಗ್ರೌಂಡನ್ನು ವೆರಿಫೈ ಮಾಡಿದಾಗ ಆಕೆಗೆ ಯೋಗೇಶ್ ಅನ್ನೋನ ಜೊತೆಗೆ ಅನೈತಿಕ ಸಂಬಂಧ ಇತ್ತು, ಪತಿ ಅಡ್ಡಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆಗೆ ಸೇರಿ ಈಕೆ ಗಂಡನನ್ನ ಮುಗಿಸಿದ್ಲು ಅನ್ನೋದು ತಿಳಿದು ಬರ್ತಾ ಇದೆ. 4 ಬೆಂಗಳೂರಿನ ಸುಪಾರಿ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟು ಮುಗಿಸಿದ್ಲು, ನಂತರ ವಿಷ ಕುಡಿದ್ಬಿಟ್ರು, ಸೂಸೈಡ್ ಮಾಡ್ಕೊಂಡ್ರು ಅಂತೆಲ್ಲ ಕತೆ ಕಟ್ಟಿದ್ಲು. ಬಟ್ ಕತೆ ಕಳಚಿದೆ, ಬಣ್ಣ ಮಾಸಿರೋದು ಗೊತ್ತಾಗ್ತಾ ಇದೆ. ಬಟ್ ಏನಪ್ಪ ದಡ್ರು ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗಲ್ವಾ ಹೆಂಗೆ ಸಾವಾಗಿದೆ ಅಂತ? ಇವರು ಅಷ್ಟೆಲ್ಲ ಮಾಡಿ ಕೊಲೆ ಮಾಡಿಬಿಟ್ಟು ಕೊನೆಗೆ ವಿಷ ಕುಡಿದಿದ್ದಾರೆ ಅಂತಂದ್ರೆ ಹೇಗೆ? ಆಮೇಲೆ ಅನೈತಿಕ ಸಂಬಂಧಗಳು ಯಾವಾಗಲೂ ಪಾಸಿಟಿವ್ ಎಂಡಿಂಗ್ ಅಲ್ಲಿ ಇರಲ್ಲ ಅನ್ನೋದು ಯಾಕೆ ಅರ್ಥ ಆಗಲ್ಲ. ಈಗೇನೋ ಆಯ್ತಪ್ಪ, ಯಾರ ಜೊತೆನೋ ಇವ್ರಿಗೇನೋ ಸಂಬಂಧ ಆಯ್ತಲ್ಲ, ಅವನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡೋಕ್ಕಾಗತ್ತಾ? ಜೈಲಿಗೆ ಹೋಗಬೇಕು. ಅಷ್ಟಿದ್ರೂ ಯಾಕೆ ಹೀಗೆ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಪೊಲೀಸರು ಸಾಮಾನ್ಯವಾಗಿ ಕಂಪ್ಲೇಂಟ್ ಕೊಟ್ಟವ್ರ ಮೇಲೇ ಫಸ್ಟ್ ಡೌಟ್ ಪಡೋದು. ಹೌದು, ಇಲ್ಲೂ ಕೂಡ ಹಾಗೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ. ವಿನಯ್, ಪೊಲೀಸರು ಈ ಪ್ರಕರಣವನ್ನ ಭೇದಿಸುವಲ್ಲಿ ಹೆಂಗಾಯ್ತು, ಕಾರ್ಯಾಚರಣೆ ಹೆಂಗಾಯ್ತು, ಈಕೆ ಬಗ್ಗೆ ಅನುಮಾನಗಳು ಎಲ್ಲೆಲ್ಲಿ ವ್ಯಕ್ತ ಆಯ್ತು, ಕೊನೆಗೆ ಇಬ್ಬರನ್ನು ಅರೆಸ್ಟ್ ಮಾಡಿದಾರ ಅಕ್ಯೂಸ್ಡ್ಗಳನ್ನ, ಏನೇನ್ ಮಾಹಿತಿ ಇದೆ? ಮಮತಾ, ಕಳೆದ ಜೂನ್ 24ರಂದು ಗ್ರಾಮ ಪಂಚಾಯತಿ ಸದಸ್ಯ ಪತ್ನಿ ಲೋಕೇಶ್ ಎಂಬಾತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಆತನ ಶವದ ಪಕ್ಕ ವಿಷದ ಬಾಟಲ್ ಕೂಡ ಸಿಕ್ಕಿತ್ತು. ಸದ್ಯ ಈ ಪ್ರಕರಣ ಆತ್ಮಹತ್ಯೆ ಅಂತ ಬಿಂಬಿತವಾಗಿ ಪ್ರಕರಣವನ್ನ MK ದೊಡ್ಡಿ ಪೊಲೀಸರು UDR ಮಾಡ್ಕೊಂಡಿದ್ರು. ಪ್ರಕರಣದ ತನಿಖೆಯನ್ನ ಮಾಡಿದಂತ ಪೊಲೀಸರಿಗೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಅಂದ್ರೆ ಚಂದ್ರಕಲಾನೇ ಆತನ ಪತಿಯನ್ನ ಕೊಲೆ ಮಾಡ್ತಿರೋದು ಕೂಡ ಬಹಿರಂಗಗೊಂಡಿರುವಂತದ್ದು. ಚನ್ನಪಟ್ಟಣ ತಾಲೂಕಿನ ಮಾಕಿ ಗ್ರಾಮ ಪಂಚಾಯತಿ ಸದಸ್ಯೆ ಚಂದ್ರಕಲಾ ಈ ರೀತಿಯ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ತಮ್ಮ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗಿದ್ದ ಅನ್ನೋ ಕಾರಣಕ್ಕೆ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಅನ್ನ ಹಾಕಿರುವಂತದ್ದು. ಬೆಂಗಳೂರಿನ 4 ಸುಪಾರಿ ಕಿಲ್ಲರ್ಸ್ ಗಳಿಗೆ ಹಣವನ್ನ ಕೊಟ್ಟು ಪತಿಯನ್ನ ಕೊಲೆಯನ್ನ ಮಾಡ್ತಿರುವಂತದ್ದು. ಕೊಲೆ ಮಾಡಿಸಿ ಬಳಿಕ ತಾನೇ ತನ್ನ ಪತಿಯ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ಲು. ನನ್ನ ಪತಿ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಆಗಿರ್ಬೋದು ಅಂತ ಗ್ರಾಮಸ್ಥರ ಜೊತೆ ಸೇರಿ ತಾನೇ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ನನ್ನ ಪತಿಯ ಸಾವಿಗೆ ನ್ಯಾಯ ಬೇಕು ಅಂತ ಬೇಡ್ಕೊಂಡಿದ್ಲು. ಇದಾದ ಬಳಿಕ ಆಕೆಯ ಮೇಲೆ ಅನುಮಾನಗೊಂಡಂತ ಪೊಲೀಸರು ಆಕೆಯ ಫೋನ್ ಅನ್ನು ಕೂಡ ಟ್ರ್ಯಾಪ್ ಮಾಡಿದ್ರು. ಈಕೆ ಏನೋ ಸುಮಾರು 5 ಲಕ್ಷಕ್ಕೆ ಒಂದು ಸುಪಾರಿಯನ್ನ ಕೊಟ್ಟಿರ್ತಾಳೆ. ಅದರಲ್ಲಿ 3.5 ಲಕ್ಷ ಹಣವನ್ನ ಸುಪಾರಿ ಕಿಲ್ಲರ್ಸ್ಗೆ ಕೊಟ್ಟಿರ್ತಾಳೆ. ಇನ್ನು 1.5 ಲಕ್ಷ ಹಣವನ್ನ ಕೊಡೋದು ಬಾಕಿ ಇರುತ್ತೆ. ಅವರು ಪದೇ ಕಾಲ್ ಮಾಡ್ತಿದ್ದಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅನುಮಾನಗೊಂಡಂತ ಪೊಲೀಸರು ಆಕೆಯನ್ನ ಮೊಬೈಲ್ ಅನ್ನ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದಂಥದ್ದು. ಅಂದ್ರೆ ಸುಪಾರಿ ಕಿಲ್ಲರ್ಗಳು ಆಕೆ ಗಂಡನಿಗೆ ವಿಷವನ್ನ ಕುಡಿಸಿ ಇದು ಆತ್ಮಹತ್ಯೆ ಅಂತ ಬಿಂಬಿಸಿದ್ರು. ಇದು ನನ್ನ ಹತ್ರ ಸುಳಿಯಲ್ಲ ಅನ್ನೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ತಾನೇ ಇದು ಕೊಲೆ ಆಗಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಿ ಇದೀಗ ತಾನೇ ಸಿಕ್ಕಿ ಬಿದ್ದಿದ್ದಾಳೆ. ಸದ್ಯ ಆಕೆ ಮತ್ತು ಆಕೆ ಪ್ರಿಯಕರ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಸುಪಾರಿ ಕಿಲ್ಲರ್ಗಳು ಎಸ್ಕೇಪ್ ಆಗಿದ್ದಾರೆ, ಅವರ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಮಮತಾ, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೊನೆಗೂ ಕೂಡ ಇಂಥ 100ಕ್ಕೆ ಇಂಥ ಪ್ರಕರಣದಲ್ಲಿ 99 ಕೇಸ್ಗಳು ಹೀಗೆ ಆಗೋದು. ಯಾರು ಬಚಾವಾಗಕ್ಕಂತೂ ಆಗಲ್ಲ. ನೀವೇನೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಸಿಗಾಕೋತಾರೆ. ಇಲ್ಲೂ ಅದೇ ಆಗಿದೆ ಅಷ್ಟೇ.